ಹಲೋ ಎವ್ರಿವನ್, ಇವತ್ತು ಇದು ಸಂಡೇ ಲಾಗು, ಅಂದರೆ ನಿನ್ನೆದು. ಬೆಳಿಗ್ಗೆ ನನಗೆ 4:15ಗೆ ನಾನು ಎದ್ದಿರೋದು. 4 ಗಂಟೆಗೆ ಎಚ್ಚರ ಆಯಿತು, ಬಟ್ ಅಲ್ಲೇ ತುಂಬ ಚಳಿ ಇತ್ತಲ್ವ, ಹಾಗೆ ಮತ್ತೆ ಕಣ್ಣು ಮುಚ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ನಿದ್ದೆ ಬಂದಂಗೆ ಆಯಿತು, ಮತ್ತು 4:15ಗೆ ಎಚ್ಚರ ಆಗೋಯ್ತು ನನಗೆ. ಹಾಗೆ ಎದ್ಬಿಟ್ಟು ನಾನು ನೆಲೆಲ್ಲ ಒರೆಸ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಸ್ನಾನಕ್ಕೆ ಇನ್ನೇನು ಹೊರಡಬೇಕು ಅನ್ನೋ ಅಷ್ಟೊತ್ತಿಗೆ ರಾಮ್ ಎದ್ಬಿಟ್ಟು ಎಷ್ಟು 1 ಅವರ್ ನನಗೆ ಬಿಟ್ಟೇ ಇಲ್ಲ. ಆನಂತರ ಇನ್ನೇನು ಮಾಡೋದು, ಸಂಡೇ ಅಲ್ವಾ ಅಂತೇಳಿ ಸುಮ್ಮನಾದೆ. ಹಾಗೆ ಅವನನ್ನು ಮಲಗಿಸಿ ಒಂದು 6:30 ಅಷ್ಟೊತ್ತಿಗೆ ಮಲ್ಕೊಂಡಿದ್ದಾನೆ. 6:30 ಮೇಲೆ ನಾನು ಮತ್ತೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆಗೆ ನನಗೆ ಸ್ವಲ್ಪ ಲೇಟ್ ಆಗೋಯಿತು. ಮತ್ತು ವೇಣು ಇದಕ್ಕೆ ಹೋದ, ಏನೋ ಹಾಲೆಲ್ಲ ಕೊಡ್ಲಿಕ್ಕೆ ಅವರು ಹೋದರು. ಅಲ್ಲ, ಪೃಥ್ವಿ ಹೋಗಿದ್ದ ಇವತ್ತು. ಹೌದು, ಹೇರ್ ಕಟಿಂಗ್ ಮಾಡಿಸ್ಕೊಬರೋದಿತ್ತು ಅವನಿಗೆ. ಹಾಗಾಗಿ ಅವನು ಪೃಥ್ವಿ ಹೋದ. ವೇಣು ಅವನ ಡ್ಯೂಟಿಗೆ, ನಾನು ಹೋಗ್ತೀನಿ, ನನಗೆ ತಿಂಡಿ ರೆಡಿ ಮಾಡ್ಕೊಳ್ಳೋ ಅಂತ ಅಂದ. ನಂತರ ನಾನು ಸ್ವಲ್ಪ ಅನ್ನ ಇತ್ತು, ಚಿತ್ರಾನ್ನ ಮಾಡಿಬಿಟ್ಟು ಮತ್ತು ಅವಲಕ್ಕಿದು ಉಪ್ಪಿಟ್ಟು ಮಾಡಿದ್ದೆ. ಮೊಸರಿತ್ತು, ತುಂಬ ಇಷ್ಟ ಇವರಿಗೆ ಮೊಸರು ಮತ್ತು ಅವಲಕ್ಕಿ ಉಪ್ಪಿಟ್ಟು ಅಂತ ಅಂದರೆ. ಹಾಗಾಗಿ ಅದೆರಡನ್ನೂ ಮಾಡಿದ್ದೆ. ಅನ್ನ ಸ್ವಲ್ಪ ಇತ್ತಲ್ಲ, ಮತ್ತು ಯಾಕೆ ಹಾಳು ಮಾಡೋದು ಅಂತ ಎರಡನ್ನೂ ಸ್ವಲ್ಪ ಸ್ವಲ್ಪ ಮಾಡಿದೆ. ಪೃಥ್ವಿಗೆ ಸ್ವಲ್ಪ ರಶ್ ಇತ್ತು, ಸೊ ಹಾಗಾಗಿ ಲೇಟ್ ಆಯಿತು ಅವನಿಗೆ ಬರೋಕ್ಕೆ. ಏನು ಬರ್ತಿದ್ಯಾ ರಾಮು? ಏನು ಬರ್ತಿದ್ಯಾ ಮಗ? ABCD ಬರಿ, ಮೇಲ್ ಕುತ್ಕ ಬರಿ, ಹತ್ತು. ಹತ್ಸ್ಲಾ? ಹಂಗೆ ಹತ್ತು. ಬರಿ. ಬರಿಲ್ವಾ? ನಾನು ಹೇಳ್ಕೊಡ್ಬೇಕಾ? ಸರಿ, ಹೇಳ್ಕೊಡ್ಲಮ್ಮ. ಬರತ್ತಾ? ಇಲ್ಲಿ ಬರಿಲ್ಲ? ಏನು ಬರ್ಕೊಡ್? ಓ, ಇದು ಹಿಡಿತಾ ಇಲ್ಲ. ಇಲ್ಲ, ಹಿಡಿತಾ ಇದೆ ಕಣೋ. ನೀನು ಗೋಡೆ ಮೇಲೆಲ್ಲ ಬರೆದ್ರೆ ಮತ್ತೆ ಏನಾಗತ್ತೆ ಮಗನೆ? ಗೋಡೆ ಮೇಲೆಲ್ಲ ಬರೆದ್ರೆ ಪೆನ್ ಹತ್ತಲ್ಲ. ಹಿಂಗೆ ಬರಿಬಾರ್ದು. ನೋಡಿ, ಇಲ್ಲೆಲ್ಲ ಬರ್ದು ಇಟ್ಟಿದ್ಯಾ ಚಿತ್ತಾರ. ನೋಡಿಲ್ಲಿ ಮುಖ ನೋಡು, ಮತ್ತೆ ನೋಡಿಲ್ಲಿ ಹೆಂಗೆ ಬರ್ದಿದೀಯ ಅಂತ. ಏನು ಕಾಣಿಸಲ್ಲ ಬಿಡು. ಅದಕ್ಕೆ ಇದು ಗೋಡೆ ಮೇಲೆಲ್ಲ ಬರಿಬಾರ್ದು, ಓಕೆ? ನೋಡಿ, ಹತ್ತಲ್ಲ ಅದು. ಹೌದಾ? ಪೆನ್ನು ಬರಿ, ಇವಾಗ ಬರಿ. ABCD ಹಾಕೊಟ್ಟಿದ್ದೀನಿ. ABCD ಹಾಗೆ ಬರೆಯೋದು. ಹೌದಾ? ಓ, ಬರತ್ತೆ ಅಲ್ವಾ? ವೆರಿ ಗುಡ್ ಬಾಯ್. ಜಾಣಿ, ಬರೆಯವ್ವ ಹಂಗೆ. ವೇಣು ಹೊರಗಡೆದೇನೆಲ್ಲ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದ. ಅವರಿಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ನಂತರ ನಾನು ತಿಂಡಿ ಎಲ್ಲ ತಿಂದ್ಕೊಂಡು ರಾಮ್ಗೂ ಕೂಡ ತಿಂಡಿ ತಿನ್ನಿಸ್ಬಿಟ್ಟು ನೆಕ್ಸ್ಟು ಇವನೊಬ್ಬನೇ ಅಲ್ವಾ, ಸಂಡೇ ದಿನ ಫುಲ್ ಬೇಜಾರು ಮಾಡ್ಕೋತಾನೆ. ಯಾಕೋ ಪರಿಣಿ ಅಂತ ಅವನ ಫ್ರೆಂಡ್ ನೆನ್ಪು ಮಾಡ್ಕೋತಾ ಇದ್ದ. ಹಾಗೆ ಊರೊಳಕ್ಕೆ ಕರ್ಕೊಂಡೋದೆ. ಇದು ನಮ್ಮ ಮನೆಯ ಹತ್ತಿರ ಇರುವಂಥ ಊರು. ಇದು ಒಂಥರ ಕೇರಿ ಅಂತೀವಲ್ವಾ, ಇದು. ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು 1 ಗಂಟೆ ಅಷ್ಟೊತ್ತಿಗೆ ಮತ್ತೆ ರಿಟರ್ನ್ ಕರ್ಕೊಂಡು ಬಂದೆ. ಅಲ್ಲಿ ತನಕ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಇತ್ತು. ಅನ್ನ ಮಾಡೋದು, ಪಾತ್ರೆ ತೊಳೆಯೋದು, ಮಾಮೂಲಿ ಕೆಲಸ ಎಲ್ಲ ಇದ್ದೇ ಇರುತ್ತಲ್ವ. ಯಾಕಂದರೆ ಇವತ್ತು ಬೇರೆ ಹೇಳೋದು ಲೇಟ್ ಆಗೋಯಿತು ನನಗೆ. ಹಾಗಾಗಿ ಒಂದ್ಸಲ ಹೇಳೋದು ಲೇಟ್ ಆಯಿತು, ಎಲ್ಲ ಕೆಲಸನೂ ಲೇಟ್ ಆಗಿಬಿಡುತ್ತೆ. ನಂತರ ಆ ಕೆಲಸನೆಲ್ಲ ಮಾಡಿಕೊಂಡೆ. ಹೊಲಿಬೇಕು ಅಂತ ಅಂದ್ಕೊಂಡಿರೋದು ಹೊಲಿಯೋಕ್ಕೆ ಆಗಿಲ್ಲ ನನಗೆ. ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ ಹೊಲಿಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಮುದ್ದುಗೆ ಇವತ್ತು ಆಟ ಜಾಸ್ತಿ ಆಗಿಬಿಟ್ಟಿದೆ. ಆನಂತರ ಅವನಿಗೆ ಮೆಂತೆ ಮುದ್ದೆ ಮಾಡಿದ್ದೆ. ಅವನಿಗೆ ಅಂತಲ್ಲ, ಮೆಂತೆ ಮುದ್ದೆ ಎಲ್ರಿಗೂ ಮಾಡಿದ್ದೆ. ನಾನು ಇದು ಮೆಂತೆ ಹಿಟ್ಟು ಹಾಕ್ಸಿಲ್ಲ, ಒಂದು ಆಂಟಿ ಕೊಟ್ಟಿದ್ರು ನಮಗೆ, ಈಗ ಹಾಕ್ಸ್ಬೇಕು ಅಂತ ಇದ್ದೀನಿ. ಹಾಗಾಗಿ ಅವನಿಗೆ ಅದನ್ನು ಸ್ವಲ್ಪ ತಿನ್ನಿಸ್ಬಿಟ್ಟು ಮತ್ತು ಊಟ ಮಾಡಿಸ್ಬಿಟ್ಟು ಮಲಗಿಸ್ಕೊಂಡೆ. ಅಲ್ಲಿ 1 ಅವರ್ಗೆ ಊರಿಗೆ ಹೋದಾಗ, ಈಗ ಸದ್ಯ ಮದುವೆ ಇದೆ ಅಂತ ಅನ್ನಲ್ಲ, ಆ ಮದುವೆಗೆ ಹೋಗೋರು ಸಹಿತ ಬಟ್ಟೆ ಕೊಟ್ಟಿದ್ರು. ಇದು ಬ್ಲೌಸ್ ಒಂದು ರೆಡಿ ಮಾಡಿಕೊಡಿ ಅಕ್ಕ ಅಂತ ಅಂದರು. ಇದು ಎಂಬ್ರಾಯ್ಡ್ರಿ ಮಾಡಿಸಿರೋದು, ಚಿಕ್ಕಮಗಳೂರಲ್ಲಿ ಮಾಡಿಸಿದ್ರಂತೆ. 450 ಏನೋ ಕೊಟ್ಟಿದ್ದೀವಿ ಅಂತ ಅಂದರು. ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್ ಎಲ್ಲ. ನಾನು ಕೂಡ ಸದ್ಯ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತು ತೊಗೋಬೇಕು ಅಂತ ಇದ್ದೀನಿ. 2 ಮಷಿನ್ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಒಂದು ಜುಕಿ ಅಥವಾ ಜ್ಯಾಕ್ ಮಷಿನ್ ತೊಗೋಬೇಕು ಅಂತ ಇದ್ದೀನಿ. ಇನ್ನೊಂದು ಎಂಬ್ರಾಯ್ಡ್ರಿ ಮಷಿನ್, ರಾಲ್ಸನ್ ಮಷಿನ್ ತೊಗೋಬೇಕು ಅಂತ ಇದ್ದೀನಿ. ಅಂದರೆ ಇದು ಕಂಪ್ಯೂಟರ್ ಮಷಿನ್ಗಾದರೆ ತುಂಬ ಜಾಸ್ತಿ ಬೀಳುತ್ತೆ. 5 ಲಕ್ಷ ತನಕ ಇದೆ. ಫುಲ್ ಒಂದೇ ಸಲ ನಾವು ಏನು ಎಂಬ್ರಾಯ್ಡ್ರಿ ಮಾಡೋದಿದ್ರೆ 15 ನೀಡಲ್ ಎಂಬ್ರಾಯ್ಡ್ರಿ ಮಷಿನ್ ತೊಗೊಳೋದ್ರಿದ್ದೆ, ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ.
ರ್ಯಾಸನ್ ಆದರೆ ನಾವೇ ಮ್ಯಾನ್ಯುವಲ್ ಅದು ನಾವೇ ಮಾಡುವಂಥದ್ದು. ಆ್ಯಕ್ಚುಲಿ ಚೆನ್ನಾಗಿ ಅದೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕಲ್ತ್ಕೋಬೇಕಾಗತ್ತೆ. ಕಲಿಯೋದೇನು ನನಗೆ ದೊಡ್ಡ ವಿಷಯ ಅಲ್ಲ, ನಾನು ಹೇಗಾದರೂ ಮಾಡಿ ಕಲ್ತ್ಕೊಳ್ತೀನಿ. ತುಂಬ ವರ್ಷಗಳ ಆಸೆ ಅದು ನಾನು ಮಾಡಬೇಕು ಅಂತ ಇತ್ತು, ಬಟ್ ಟೈಮ್ ಸಿಗ್ತಾನೆ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಫ್ರೀ ಆಗ್ತಾ ಇದ್ದೀನಲ್ವ, ಮಧ್ಯೆ ಇವಾಗಲೇ ತಂದಿಟ್ಕೊಂಡ್ಬಿಟ್ರೆ ಈ ಸ್ಟಿಚಿಂಗ್ ಮಧ್ಯೆ ಇವಾಗೇನೋ ರಶ್ ಇದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಮಧ್ಯದಲ್ಲಿ ಎಲ್ಲಾದರೂ ಫ್ರೀ ಆಯಿತು ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಹಾಗೆ ಈ ವರ್ಕ್ ಕೂಡ ಮಾಡ್ಕೊಬಿಟ್ರೆ. ಇವಾಗ ಏನಾಗಿದೆ ಅಂತ ಅಂದರೆ ನಾವು ಟೈಲರಿಂಗ್ ಮಾಡ್ತೀವಿ ಅಂತ ಅಂದರೆ ಅಪ್ಡೇಟ್ ಆಗ್ತಾನೆ ಇರಬೇಕು. ಇವಾಗಿನ ಇದು ಏನೇನು ಬಂದಿದೆಯೋ ಅದನ್ನೆಲ್ಲ ನಾವು ಹೊಸ್ದಾಗಿ ಕಲಿತಾನೆ ಹೋಗಬೇಕು. ಇಲ್ಲ ನನಗೆ ಇದು ಬರಲ್ಲ ಅದು ಬರಲ್ಲ ಅಂತ ಅಂದರೆ ಆಗೋದಿಲ್ಲ. ಹಾಗಾಗಿ ನಾವು ಕಲೀಲೇಬೇಕಾಗತ್ತೆ. ನಾನು ಆರಿ ಎಂಬ್ರಾಯ್ಡ್ರಿ ಕೂಡ ಕಲ್ತಿದ್ದೀನಿ, ಬಟ್ ನನಗೆ ಅದು ಹೆಲ್ತ್ಗೆ ಅಷ್ಟೊಂದು ಸಪೋರ್ಟ್ ಆಗ್ತಾ ಇಲ್ಲ, ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅದು ನನಗೆ. ಮತ್ತು ಹಾಗೂ ಹೀಗೂ ಮಾಡಿ ನಂದೊಂದು ಬ್ಲೌಸು ಮಾಡಿಕೊಂಡೆ ನಾನು, ಬಟ್ ಅದು ಪ್ರಾಕ್ಟೀಸ್ ಮಾಡೋಕ್ಕೆ ನನಗೆ ಅದು ಬ್ಯಾಕ್ ಪೇನ್ ಎಲ್ಲ ಇರೋದ್ರಿಂದ ನನಗೆ ಅಷ್ಟು ಕಂಫರ್ಟೇಬಲ್ ಆಗ್ತಾ ಇಲ್ಲ, ಕುತ್ಕೊಂಡು ಮಾಡೋದು ಹಿಂಸೆ ಅನ್ನಿಸ್ತಾ ಇದೆ. ಹಾಗಾಗಿ ಕಂಪ್ಯೂಟ್ರ್ ಮಷಿನ್ ತೊಗೊಳ್ಳೋಣ ಎಂಬ್ರಾಯ್ಡ್ರಿ, ಇಲ್ಲ ಅಂತಂದರೆ ಈ ಥರ ಮ್ಯಾನ್ಯುವಲ್ ಮಷಿನ್ ತೊಗೊಳ್ಳೋಣ ಅಂತ ಇದ್ದೀನಿ. ಸೊ ನೆಕ್ಸ್ಟ್ ಮಂತು ಪ್ಲ್ಯಾನಿಂಗ್ ಇದೆ ನಂದು ತೊಗೋಬೇಕು ಅಂತ ಹೇಳಿ. 2 ಮಷಿನ್ ತೊಗೊಳ್ಳೋದೇ ಇದ್ದರೆ ಒಟ್ಟಿಗೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ತೋರಿಸ್ತೀನಿ ಯಾವ ಮಷಿನ್ ತೊಗೊಂಡೆ, ಯಾವ ರೀತಿ ವರ್ಕ್ ಮಾಡೋದು ಅದೆಲ್ಲ. ಹಾಗೆ ನನ್ನ ಇನ್ನೊಂದು ಚಾನಲ್ಲು ಫ್ಯಾಷನ್ ಫೈಂಡರ್ ಅಂತ ಹೊಲಿಗೆ ಚಾನಲ್ ಬೇರೆ ಇದೆ, ಅದರಲ್ಲಿ ಕೂಡ ಇವಾಗ ಹೊಲಿಗೆ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅದರಲ್ಲಿ ನಾನು ಹಾಕ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡೋದು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಮುದ್ದುನ ಮಲಗಿಸ್ಕೊಂಡಿದ್ದೀನಿ. ಇವಾಗ ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ಊಟ ಎಲ್ಲ ಮಾಡಿಸ್ಬಿಟ್ಟು ಮಲಗ್ತೆ ಅಂದ, ಮಲಗಿಸ್ಕೊಂಡು ಇವಾಗ ಸ್ಟಿಚಿಂಗಿಗೆ ಕೂತ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಮತ್ತೆ ಎದ್ದೇಳೋದೆ, ಇನ್ನು ನೈಟ್ ಆದರೆ ಹೊಲಿಬೇಕು ಅಷ್ಟೇ. ಸೊ ಇದು ಇವತ್ತಿನ ಲಾಗ್ ಆಗಿತ್ತು, ಸಂಡೇ ಲಾಗ್ ಆಗಿತ್ತು. ಮತ್ತು ನೈಟಿಂದೆಲ್ಲ ನನಗೆ ತೋರಿಸೋಕ್ಕೆ ಟೈಮ್ ಇಲ್ಲ. ನನಗೆ ಲಾಗ್ ಮಾಡೋಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡೋದು ಇದೇ ಕಾರಣಕ್ಕೆ, ಟ್ರೈಪಾಡ್ ತೊಗೊಂಡು ಆ ಕಡೆ ಈ ಕಡೆ ಹೋಗಿ ಇಟ್ಕೊಂಡು ವಿಡಿಯೋ ಮಾಡಬೇಕು. ನೆಕ್ಸ್ಟ್ ಅದರಲ್ಲಿ ನಾವು ವಿಡಿಯೋ ಎಡಿಟಿಂಗ್ ಮಾಡೋದು ಹಾಕೋದು ಅಂದರೆ ತುಂಬ ಟೈಮ್ ತಗೊಳತ್ತೆ. ಯಾವುದೇ ಉದ್ಯೋಗ ಕೂಡ ಕಷ್ಟಪಡದೆ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಈಸಿ ಅಂತ ಖಂಡಿತವಾಗ್ಲೂ ಯಾವ ಉದ್ಯೋಗನೂ ಇಲ್ಲ. ಏನಪ್ಪ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ದುಡಿತಾರೆ ಇಷ್ಟು ದುಡಿತಾರೆ ಅಂತ ಎಷ್ಟೋ ಜನ ದುಡಿತಾ ಇದ್ದಾರೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡಿದು ಅದರಲ್ಲೇ ಜೀವನ ನಡೆಸ್ತಾನೂ ಇದ್ದಾರೆ, ಇಲ್ಲ ಅಂತ ಇಲ್ಲ. ಒಂದನೇದಾಗಿ ಅದು ಸುಲಭ ಇಲ್ಲ, ಯಾವುದೂ ಕೂಡ ಸುಲಭ ಇಲ್ಲ. ಎಲ್ಲ ಉದ್ಯೋಗಗಳು ಕಷ್ಟಪಡ್ದೇ ಆಗೋದಿಲ್ಲ. ಹಾಗಾಗಿ ಅದು ನನಗೆ ಕಷ್ಟ ಅನ್ನಿಸ್ತು. ಆವಾಗ ಸ್ವಲ್ಪ ದಿನ ಬಿಟ್ಟಿದ್ದೆ. ನೆಕ್ಸ್ಟ್ ಇನ್ನೊಂದು ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ಬೇಕಾದ್ರೆ ಅದು ಹಾಗೆ ನಾವು ಸ್ಕ್ರಿಪ್ಟ್ ಬರ್ಕೋಬೇಕಾಗತ್ತೆ, ಆಮೇಲೆ ವಾಯ್ಸ್ ಓವರು ಮತ್ತು ಎಡಿಟಿಂಗು ಅದು ಕೂಡ ಕೆಲಸ ಆಗ್ತಾ ಇತ್ತು. ಇವಾಗ ಒಂದು ಸ್ವಲ್ಪ ದಿನ ಆಯಿತು, ಕೆಲವೊಬ್ರು ಲಾಗ್ ಹಾಕ್ತಾ ಇಲ್ವಾ ಅಂತೇಳಿ ಕಮೆಂಟ್ ಮಾಡ್ತಾಯಿದ್ರು. ಮತ್ತು ಏನಪ್ಪ ಅಂದರೆ ನನ್ನ ಈ ಚಾನಲ್ ಏನಾಗಿದೆ, 2 ಥರದ್ದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಲಾಗ್ ನೋಡೋರು ಮತ್ತು ಇದು ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸ್ ನೋಡೋರು. ಸೊ ಹಾಗಾಗಿ 2 ಜನರಿಗೂ ನಾವು ಕಂಟೆಂಟ್ ಕೊಡಬೇಕಾಗತ್ತೆ, ನಮಗೆ ಈ ಚಾನಲ್ ಚೆನ್ನಾಗಿ ಹೋಗಬೇಕು, ಗ್ರೋತ್ ಆಗಬೇಕು ಅಂತ ಅಂದರೆ. ಸೊ ಹಾಗಾಗಿ ನಾನು ಇವಾಗ ಟೈಮ್ ಇದ್ದಾಗ ಇದನ್ನು ಮಾಡ್ತೀನಿ, ಅದನ್ನು ಹಾಕ್ತಾ ಹೋಗ್ತೀನಿ. ಅದರಿಂದ ನನಗೆ ಚಾನಲ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇವಾಗ ಸ್ಟಿಚಿಂಗಿಗೆ ಕೂತ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ, ನಾಳೆ ಲಾಗ್ ಮಾಡ್ತೀನಿ, ನೋಡೋಣ ಆದರೆ ಮಾಡ್ತೀನಿ. ಓಕೆನಾ? ಹಾಗಾದರೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.